ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ 6ನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದಿನಾಂಕ ಅಂದರೆ ಇಲ್ಲಿ 29ನೇ ಜೂನ್ 2026ರಂದು ಅಂದರೆ ಕಳೆದ ಹಿಂದಿನ ದಿನದಂದು ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಪ್ರಧಾನ ಕಚೇರಿಯಿಂದ ಒಂದು ಆದೇಶ ಬಂದಿತ್ತು. ಅದರ ಬಗ್ಗೆ ತಮ್ಮೊಂದಿಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವುಗಳು ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡುತ್ತೆ ಅಂತ ತಿಳಿಸುತ್ತಾ, ಇಲ್ಲಿ ನೋಡಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಒಂದು ಪ್ರಧಾನ ಕಚೇರಿಯಿಂದ ಒಂದು ಆದೇಶ ಬಂದಿತ್ತು. ಅದು ಏನಂದರೆ ಇಲ್ಲಿ ಯಾರು ವಿಶೇಷ ವರ್ಗದ ವಿದ್ಯಾರ್ಥಿಗಳಿದ್ರಿ ತಮಗೆ ಇಲ್ಲಿ ನೇರವಾಗಿ ಎಕ್ಸಾಮ್ ಇಲ್ಲದೆ ನೇರವಾಗಿ ಸೆಲೆಕ್ಷನ್ ಆಗಲಿಕ್ಕೆ ಅಂದರೆ 6th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳಿಗೆ 6ನೇ ತರಗತಿ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮ್ ಇಲ್ಲದೆ ನೇರವಾಗಿ ಆಯ್ಕೆ ಮಾಡಿಕೊಳ್ಳಿಕ್ಕೆ ಅಂದರೆ 50% ಸೀಟುಗಳನ್ನು ಪ್ರವೇಶ ಪರೀಕ್ಷೆಯಿಲ್ಲದೆ ನೇರ ದಾಖಲಾತಿಯನ್ನು ಪಡೆದುಕೊಳ್ಳಿಕ್ಕೆ ಒಂದು ಆದೇಶವನ್ನು ಸರ್ಕಾರ ಹೊರಡಿಸಿತ್ತು. ಅದರ ಅನುಸಾರ ಇಲ್ಲಿ ಕ್ರೈಸ್ ಅವರ ಒಂದು ಅಧಿಕೃತ ವೆಬ್ಸೈಟ್ ಆಗಿರ್ಬೋದು ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರ ಒಂದು ವೆಬ್ಸೈಟ್ ಮೂಲಕ ತಾವುಗಳಲ್ಲಿ ಅಪ್ಲಿಕೇಶನ್ ಸಲ್ಲಿಸಬಹುದಾಗಿತ್ತು. ಸ್ಯಾಟ್ಸ್ ನಂಬರ್ನ ಹಾಕಿ ಈಗಾಗಲೇ ಬಹಳ ಪೋಷಕರು ಸೀಟುಗಳನ್ನು ಕೂಡ ಪಡ್ಕೊಂಡಿದ್ದಾರೆ ರಾಜ್ಯಾದ್ಯಂತ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು. ಆದರೆ ಇಲ್ಲಿ ಕರ್ನಾಟಕ ಸರ್ಕಾರ ತಿಳಿಸಿರುವಂತೆ ಏನು ಅಂದರೆ 2026-27ನೇ ಶೈಕ್ಷಣಿಕ ಸಾಲಿನ ಕ್ರೈಸ್ ಅಧೀನದ ವಸತಿ ಶಾಲೆಗಳ 6ನೇ ತರಗತಿಗೆ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಅಂದರೆ ಸ್ಪೆಷಲ್ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ 50% ಸೀಟುಗಳನ್ನು ಪ್ರವೇಶ ಪರೀಕ್ಷೆಯಲ್ಲದೆ ನೇರ ದಾಖಲಾತಿಗಾಗಿ ಏನು ಅಪ್ಲಿಕೇಶನ್ ಕರೆದಿದ್ರು. ಅಲ್ಲಿ ಏನು ಅಂದರೆ ಈವರೆಗೂ ಕೂಡ 2925 ವಿದ್ಯಾರ್ಥಿಗಳು ಪ್ರವೇಶ ಪತ್ರವನ್ನು ಪಡೆದುಕೊಂಡು ಅಡ್ಮಿಷನ್ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ. ಮೊದಲನೇ ಹಂತದಲ್ಲಿ ವಿಶೇಷ ವರ್ಗಗಳಿಗೆ ಮೀಸಲಿಟ್ಟಿರುವಂತಹ ಸೀಟುಗಳಿಗೆ ಮೀಸಲಾತಿ ಅನ್ವಯ ನಿರೀಕ್ಷಿತ ಸಂಖ್ಯೆಯ ಅರ್ಜಿಗಳು ಸಲ್ಲಿಕೆ ಆಗಿಲ್ಲ ಅಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ಭರ್ತಿ ಆಗದೆ ಉಳಿದಿರುವಂತಹ ಅಥವಾ ಇಲ್ಲಿ ಖಾಲಿ ಸೀಟುಗಳು ಏನಿದಾವಲ್ಲ ಅವುಗಳಿಗೆ ಇಲ್ಲಿ ಹಂತ ಹಂತವಾಗಿ ಮೊದಲನೇದಾಗಿ ಅಂತರ್ ಜಿಲ್ಲೆ ಅಂದರೆ ಔಟ್ ಆಫ್ ಡಿಸ್ಟಿಕ್, ನೆಕ್ಸ್ಟು ಕಂದಾಯ ವಿಭಾಗಕ್ಕೆ ಅಂದರೆ ಔಟ್ ಆಫ್ ಡಿವಿಷನ್ಗೆ ಸಂಬಂಧಪಟ್ಟಂತೆ ಸೀಟುಗಳನ್ನು ಇಲ್ಲಿ ಕೊಡಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿರುತ್ತದೆ. ಮೊದಲೆಲ್ಲ ಹೇಗಿತ್ತು ಅಂದರೆ ವಿದಿನ್ ಡಿಸ್ಟಿಕ್ ಅಂದರೆ ಸ್ವಂತ ಜಿಲ್ಲೆ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಕೂಡ ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳಿಗೆ 75% ಸ್ಥಾನಗಳನ್ನು ಮೀಸಲಿಡಲಾಗಿತ್ತು. ಔಟ್ ಆಫ್ ತಾಲೂಕಿನ ವಿದ್ಯಾರ್ಥಿಗಳಿಗೆ 25% ಸ್ಥಾನಗಳನ್ನು ಮೀಸಲಿಡಲಾಗಿತ್ತು. ಆದರೆ ಬಹಳಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಸಲ್ಲಿಸಿಲ್ಲ ಅಂತ ತಿಳಿಸಿದ್ದಾರೆ. ಹಾಗಾಗಿ ಇಲ್ಲಿ ಆ ವಿದ್ಯಾರ್ಥಿಗಳಿಗೆ ನೇರವಾಗಿ ಎಕ್ಸಾಮ್ ಇಲ್ಲದೆ ತಾವು ಅಲ್ಲಿ SITS ನಂಬರ್ ಆಗಿರ್ಬೋದು ಹಾಗೂ ಇನ್ಕಮ್ ಕಾಸ್ಟು ಮತ್ತು ಅದರೊಂದಿಗೆ ತಮ್ಮ ಯಾವುದು ವಿಶೇಷ ವರ್ಗದವರು ಅಂತ ತಾವುಗಳಲ್ಲಿ ಅಪ್ಲಿಕೇಶನಲ್ಲಿ ಮೆನ್ಷನ್ ಮಾಡಿ ತಾವುಗಳು ಸೀಟನ್ನು ಪಡೆದುಕೊಳ್ಬೋದು. ನೆಕ್ಸ್ಟು ಸೂಕ್ತ ದಾಖಲೆಗಳನ್ನು ತೆಗೆದುಕೊಂಡು ತಾವು ಯಾವ ಶಾಲೆಗೆ ಆಯ್ಕೆ ಆಗಿದ್ದರೆ ಆ ಶಾಲೆಗೆ ಹೋಗಿ ಸಲ್ಲಿಸಬೇಕು ಆ ದಾಖಲೆಗಳನ್ನು ಅನ್ನೋದನ್ನು ಇಲ್ಲಿ ಸರ್ಕಾರ ತಿಳಿಸಿರುತ್ತದೆ. ಸೊ ಇಲ್ಲಿ ಯಾರ್ಯಾರು ವಿದ್ಯಾರ್ಥಿಗಳು ಸ್ಪೆಷಲ್ ಕ್ಯಾಟಗರಿ ಇದ್ದರೆ ತಾವುಗಳು ಖಾಲಿ ಉಳಿದಿರುವ ವಿಶೇಷ ವರ್ಗದ ಸೀಟುಗಳನ್ನು ನೇರ ಪ್ರವೇಶಾತಿ ಮೂಲಕ ಇಲ್ಲಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅವರಿಗೆ ಅಡ್ಮಿಷನ್ ಮಾಡಲಿಕ್ಕೆ ಗೌರ್ಮೆಂಟ್ದವರು ಇಲ್ಲಿ ಅವಕಾಶವನ್ನು ಕಲ್ಪಿಸಿದ್ದಾರೆ. ಸೊ ಯಾರ್ಯಾರು ಇದ್ರೆ ತಾವುಗಳು ಟ್ರೈ ಮಾಡಿ ನೋಡಿರಿ ಒಂದು ಸಾರಿ. ತಮ್ಮ ತಾಲೂಕು ಅಥವಾ ಡಿಸ್ಟಿಕಲ್ಲಿ ಆಗದೇ ಇದ್ದರೆ ಔಟ್ ಆಫ್ ಡಿಸ್ಟಿಕಲ್ಲಿ ಕೂಡ ಕೊಡ್ತಾರೆ ಅಂತ ತಿಳಿಸಿದ್ದಾರೆ. ಆದರೆ ಅಪ್ಲಿಕೇಶನ್ ಸಲ್ಲಿಸುವಾಗ ಸರಿಯಾಗಿ ತಾವುಗಳು ಡಾಕ್ಯುಮೆಂಟ್ಸ್ಗಳನ್ನು ಸಲ್ಲಿಸಬೇಕು. ಅಲ್ಲಿ ಕೊಟ್ಟಿರುವಂಥ ಮಾಹಿತಿಯನ್ನು ಸರಿಯಾಗಿ ಓದಬೇಕು. ಮೊದಲು ನಾವು ಮಾಡುವಂತಹ ಒಂದು ಮಿಸ್ಟೇಕ್ಗಳಿಂದಾಗಿ ಇಲ್ಲಿ ನಾವು ಸೀಟು ಸೆಲೆಕ್ಷನ್ ಆದರೂ ಕೂಡ ತಪ್ಪು ಒಂದು ಆಪ್ಷನ್ಗಳನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಒಂದು ಸೀಟು ಏನಿದೆ ಅಂದರೆ ಕ್ಯಾನ್ಸಲ್ ಆಗುವಂತಹ ಚಾನ್ಸಸ್ಸು ಇರ್ತದೆ. ಸೊ ತಾವುಗಳು ಸರಿಯಾಗಿ ತಮ್ಮ ಕಾಸ್ಟ್ ಯಾವುದು ಅದೇ ಕಾಸ್ಟನ್ನು ಕ್ಲಿಕ್ ಮಾಡಬೇಕು. ಯಾವುದು ತಮ್ಮದು ವಿಶೇಷ ವರ್ಗ ಅದನ್ನೇ ಕ್ಲಿಕ್ ಮಾಡಬೇಕು. ಇನ್ಕಮನ್ನು ಸರಿಯಾಗಿ ಮೆನ್ಷನ್ ಮಾಡಬೇಕು. ಪ್ರವರ್ಗ ಯಾವುದು ಅನ್ನೋದನ್ನು ಸರಿಯಾಗಿ ಮೆನ್ಷನ್ ಮಾಡಬೇಕು. ಅಲ್ಲಿ ಔಟ್ ಆಫ್ ಡಿಸ್ಟಿಕ್ಕು ಅಥವಾ ಔಟ್ ಆಫ್ ತಾಲೂಕನ್ನು ಚೆಕ್ ಮಾಡಿಕೊಂಡು ಸೀಟುಗಳು ಖಾಲಿ ಇದ್ದರೆ ತಾವಲ್ಲಿ ಒಂದು ಸೀಟ್ ಅಲಾಟ್ಮೆಂಟನ್ನು ಪಡೆದುಕೊಂಡು ಅದನ್ನು ಪ್ರಿಂಟ್ ತೊಗೊಂಡು ಯಾವ ಶಾಲೆ ಆಯ್ಕೆ ಆಗಿರ್ತೀರಿ ಆ ಶಾಲೆಗೆ ಹೋಗಿ ಸೂಕ್ತ ದಾಖಲೆಗಳನ್ನು ಸಲ್ಲಿಸಿ ಅಡ್ಮಿಷನ್ ಮಾಡಬೇಕಾಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋ ಮೂಲಕ ತಮಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.